ನಮಸ್ತೆ ವೀಕ್ಷಕರೇ, IHMO ಲೈವ್ ನ್ಯೂಸ್ಗೆ ಸ್ವಾಗತ. ನೀವು ನೋಡ್ತಿದ್ರ ಚಿಂತಾಮಣಿ ಸುದ್ದಿ. ನಾನು ಅನಿತಾ. ಕಾಣದಂತೆ ಮಾಯವಾಗುತ್ತಿವೆ ಹೆಲ್ಮೆಟ್ಗಳು. ಚಿಂತಾಮಣಿಯಲ್ಲಿ ಹೆಲ್ಮೆಟ್ಗಳು ಕಳವಾಗುತ್ತಿವೆ. ದ್ವಿಚಕ್ರ ವಾಹನರೇ ಎಚ್ಚರ ಎಚ್ಚರ. ಚಿಂತಾಮಣಿ ನಗರದಲ್ಲಿ ಇತ್ತೀಚೆಗೆ ಹೆಲ್ಮೆಟ್ಗಳ ಕಳವು ಹೆಚ್ಚಾಗುತ್ತಿದ್ದು ವಾಹನ ಸವಾರರು ಕಂಗಾಲಾಗಿದ್ದಾರೆ. ಇತ್ತೀಚೆಗೆ ಪೊಲೀಸರು ದ್ವಿಚಕ್ರ ಪ್ರಯಾಣಿಕರ ಸುರಕ್ಷತಾ ದೃಷ್ಟಿಯಿಂದ ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯಗೊಳಿಸಿದ್ದರು ಹಾಗೂ ಈ ಬಗ್ಗೆ ವ್ಯಾಪಕ ಪ್ರಚಾರವನ್ನ ಕೈಗೊಂಡು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ್ದರು. ಇದರಿಂದ ಬಹುತೇಕ ಮಂದಿ ಹೆಲ್ಮೆಟ್ಗಳನ್ನು ಖರೀದಿಸಿ ಬಳಸುತ್ತಿದ್ದಾರೆ. ಪ್ರತಿನಿತ್ಯ ಚಿಂತಾಮಣಿ ನಗರಕ್ಕೆ ಹೊರಗಿನಿಂದ ನೂರಾರು ಮಂದಿ ತಮ್ಮ ಕೆಲಸ ಕಾರ್ಯಗಳ ನಿಮಿತ್ತ ಆಗಮಿಸುತ್ತಾರೆ. ಮುಖ್ಯವಾಗಿ ಆಸ್ಪತ್ರೆ, ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜು, ಮೆಡಿಕಲ್ ಸ್ಟೋರ್, ಹೋಟೆಲ್, ದೇವಸ್ಥಾನ, ಮಸೀದಿ, ಚರ್ಚ್, ದರ್ಗಾ, ದಿನಸಿ ಅಂಗಡಿಗಳು ಮುಂತಾದ ಸ್ಥಳಗಳಲ್ಲಿ ವಾಹನ ನಿಲ್ಲಿಸಿ ಅದರ ಹ್ಯಾಂಡಲ್ಗೆ ಅಥವಾ ಮಿರರ್ಗೆ ಹೆಲ್ಮೆಟ್ ಸಿಲುಕಿಸಿ ಹೋಗುತ್ತಾರೆ. ಕ್ಷಣಾರ್ಧದಲ್ಲಿ ಆ ಹೆಲ್ಮೆಟ್ಗಳನ್ನು ಕಳ್ಳರು ಕದ್ದು ಪರಾರಿಯಾಗುತ್ತಾರೆ. 500 ರಿಂದ 1500 ರುಗಳವರೆಗೆ ಬೆಲೆ ಹೆಚ್ಚು ಖರೀದಿಸಿರುವ ಹೆಲ್ಮೆಟ್ಗಳು ಕಳವಾಗುತ್ತಿರುವುದರಿಂದ ಸವಾರರು ಸಂಕಷ್ಟಕ್ಕೀಡಾಗಿದ್ದಾರೆ. ಮರಳಿ ತಮ್ಮ ಸ್ಥಳಗಳಿಗೆ ಹಿಂತಿರುಗುವಾಗ ಪೊಲೀಸರು ಎಲ್ಲಿ ದಂಡ ಹಾಕುತ್ತಾರೋ ಎಂಬ ಆತಂಕದಲ್ಲಿ ಕದ್ದು ಮುಚ್ಚಿ ಎರ್ರಾಬಿರ್ರಿಯಾಗಿ ವಾಹನ ಚಲಾಯಿಸುವಂತಹ ಸಾಧ್ಯತೆಗಳು ಇವೆ. ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಹೆಲ್ಮೆಟ್ಗೆ ಬೀಗ ಹಾಕಿ ವಾಹನಗಳಿಗೆ ಸಿಲುಕಿಸುತ್ತಿದ್ದಾರೆ. ನಗರದಲ್ಲಿ ಹಲವು ಪತ್ರಕರ್ತರ ಹೆಲ್ಮೆಟ್ಗಳು ಸಹ ಕಳವಾಗಿರುವ ಪ್ರಕರಣಗಳು ನಡೆದಿವೆ. ದ್ವಿಚಕ್ರ ವಾಹನ ಸವಾರರೇ ಹೆಲ್ಮೆಟ್ಗಳ ಬಗ್ಗೆ ನಿರ್ಲಕ್ಷ್ಯ ತೋರಬೇಡಿ. ವಾಹನಗಳಲ್ಲೇ ಬಿಟ್ಟು ಬರಬೇಡಿ. ಈ ಬಗ್ಗೆ ಅತ್ಯಂತ ಎಚ್ಚರಿಕೆಯಿಂದ ಇದ್ದು ತಮ್ಮ ಹೆಲ್ಮೆಟ್ಗಳನ್ನು ಕಾಪಾಡಿಕೊಂಡು ಸುರಕ್ಷಿತವಾಗಿ ಮುನ್ನಡೆಯಬೇಕಾಗಿದೆ.